ಇದನ್ನು ಉತ್ತರ ವಾಯುವ್ಯದಲ್ಲಿ ಬಾಗಿಲಿಟ್ಕೊಂಡಿದ್ದೀರಾ ಯಾಕೆ? ಮತ್ತೆ ಪಶ್ಚಿಮ ನೈಋತ್ಯದಲ್ಲೇ ಸಂಪು ಮಾಡಿದ್ದೀರಾ. ಪಶ್ಚಿಮ ಮತ್ತೆ ಪಶ್ಚಿಮ ನೈಋತ್ಯಕ್ಕೆ ಬರುತ್ತೆ ಸಂಪು. ಈಶಾನ್ಯದಲ್ಲೇ ಮಾಡಿಲ್ಲ. ಕರೆಕ್ಟಾ? ಇದು ಹಳೆ ಮನೆ. ಹೌದೌದು. ಓಕೆ, ಒಂದು. ಎರಡನೇದು, ಏರಿಯಾ ವಾಸ್ತು ಹೇಗಿದೆ? ಪೂರ್ವದಿಂದ ಪಶ್ಚಿಮಕ್ಕೆ ನೀರ್ ಹರಿಯುತ್ತದ? ನೀರು ಹರಿಯುತ್ತೆ. ಒಂದು. ಉತ್ತರ ಮತ್ತೆ ದಕ್ಷಿಣ ತಗ್ಗಾಗಿದೆ. ಯಾವ ಕಡೆ ತಗ್ಗಿರೋದು? ಉತ್ತರ ಮತ್ತು ದಕ್ಷಿಣಕ್ಕೆ. ಉತ್ತರಕ್ಕೆ ಸ್ವಲ್ಪ ಎತ್ತರ ಆಗಿದೆ, ತಗ್ಗಾಗಿದೆ. ದಕ್ಷಿಣಕ್ಕೆ ಸ್ವಲ್ಪ ಎತ್ತರ ಇದೆ. ಎತ್ತರ ಇದೆ, ಆಯ್ತಲ್ಲ. ಇಲ್ಲಿ ಪೂರ್ವ ಮತ್ತೆ ಪೂರ್ವ ಎತ್ತರ ಇದ್ದು ಪಶ್ಚಿಮ ಡೌನ್ ಇದೆ. ದಟ್ ಮೀನ್ಸ್ ವಾಯು ಕೂಡ ಡೌನ್ ಇದೆ. ವಾಯುಮೂಲೆ, ಹೌದು, ವಾಯುಮೂಲೆ ಡೌನ್ ಇದೆ. ಅಂದ್ರೆ ಇದು ಬಂದು ಹೆಣ್ಣಿಗೆ ಸಂಬಂಧಪಟ್ಟಿರೋ ಪ್ರಾಪರ್ಟಿ, ಗಂಡಿಗೆ ಸಂಬಂಧಪಟ್ಟಿರೋ ಪ್ರಾಪರ್ಟಿ ಅಲ್ಲ. ಆಯ್ತದಲ್ಲ. ಇವಾಗ ಸದ್ಯಕ್ಕೆ ಇದು ಹೆಣ್ಣಿಗೆ ಇರ್ಬೇಕು. ಒಂದು. ಎರಡನೇದು, ಈ ಯಾರ ಹೆಸರಲ್ಲಿ ಇರುತ್ತೆ ಪ್ರೆಸೆಂಟ್ಗೆ? ಇದು ಪಿತ್ರಾರ್ಜಿತ ಆಸ್ತಿ ಅಲ್ವಾ? ಪಿತ್ರಾರ್ಜಿತ ಆಸ್ತಿನ ಇದು? ಹಳೆದು ಅಲ್ಲ, ಅಣ್ಣ ತಮ್ಮಗಳು ಮಾಡಿದ್ದು. ಅದೇ ಅಣ್ಣ ತಮ್ಮಂದ್ರೆ ಪಿತ್ರಾರ್ಜಿತ ಆಸ್ತಿ. ಹಂಗಿದ್ರೆ ಗಂಡಸರ ಹೆಸರಲ್ಲೇ ಇರ್ತದೆ ಇವಾಗ ಸದ್ಯಕ್ಕೆ. ಯಾಕಂದ್ರೆ ಅಣ್ಣ ತಮ್ಮದ ಭಾಗ ಆದ್ರೆ ಇದು ಹೆಂಗಸರು ಸಂಬಂಧಪಟ್ಟಿರೋ ಪ್ರಾಪರ್ಟಿ. ಇಲ್ಲ ಹೆಂಗಸರ ಹೆಸರಲ್ಲಿ ಇರ್ಬೇಕು, ಇಲ್ಲ ಜಂಟಿಯಲ್ಲಿ ಇರ್ಬೇಕು. ಓಕೆನಾ? ಇಲ್ಲಿ ಈಶಾನ್ಯ ಪೂರ್ವ ಎತ್ತರ ಇದ್ದು, ಪಶ್ಚಿಮ ಡೌನ್ ಇದ್ದು, ಅಗ್ನಿಮೂಲ ಎತ್ತರ ಇದ್ದು, ವಾಯುಮೂಲ ಡೌನ್ ಇದ್ರೆ ಇದು ನಿಮ್ಗೆ ಎಷ್ಟು ಹೆಣ್ಣು ಮಕ್ಕಳು? 2 ಹೆಣ್ಮಕ್ಳು. 2 ಹೆಣ್ಮಕ್ಳ? ಗಂಡ್ ಮಕ್ಳು ಎಷ್ಟು? ಇಲ್ಲ, ಗಂಡು ಮಕ್ಳು ಇಲ್ಲ. ಇದೇ ಹೆಣ್ಣು ಮಕ್ಳು ಪ್ರಾಪರ್ಟಿ. ಅದಕ್ಕೆ ಹೆಣ್ಮಕ್ಳ ಹೆಸರಲ್ಲಿ ಇರ್ಬೇಕು ಅಂತ ಹೇಳಿದ್ದು. ಇದು ಏರಿಯಾ ವಾಸ್ತು. ಇಡೀ ನಮ್ಮ ಭೂಮಂಡಲದಲ್ಲಿ ಯಾರು ಇದನ್ನ ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಹೆಣ್ಮಕ್ಳು ಇಬ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಶಾನ್ಯದಲ್ಲಿ ಸಂಪ್ ಮಾಡಿಲ್ಲ, ನೀವು ತಪ್ಪು ಮಾಡ್ಕೊಂಡ್ಬಿಟ್ರಿ. ಅದು ಮೊದಲ ಹಿಂದೆ 40 ವರ್ಷದಿಂದ ಮಾಡಿರೋದು. ಅಟ್ಲೀಸ್ಟ್ ಒಂದು ಏನಾರು ಒಂದು ಮಾಡ್ಬೇಕಾಗಿತ್ತು. ತಿಳ್ಕೊಂಡಿದ್ರೆ ಮಾಡ್ಕೊಬೇಕಾಗಿ. ನೀವ್ ಹೇಳಿದ್ಮೇಲೆ ನಾನು ಇಲ್ಲಿ ಮಾಡಿದೆ. ಎಷ್ಟ್ ದಿನ ಆಯ್ತು ಮಾಡಿ? ಈಗ ಒಂದು 6 ತಿಂಗಳಾಯ್ತು ಅಷ್ಟೇ. ಓಹೋ, ಇದನ್ನ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿದ್ದು. ಫಾಲೋಯರ್ ಆಗಿ ಕೇಳ್ಬಿಟ್ಟು ನಿಮ್ ಫಾಲೋವರ್ ಆದ್ಮೇಲೆ ಮಾಡಿರೋದು. ಫಾಲೋಯರ್ ಆದ್ಮೇಲೆ ತುಂಬಾ ಒಳ್ಳೇದಾಗಿತ್ತು. ಮತ್ತೆ ಅದನ್ನ ತಗೊಂಡ್ಮೇಲೆ ಈ ಸೊಂಪು ನೋಡಿ ಏನ್ ಮಾಡ್ತದೆ ಅಂದ್ರೆ, ಈ ಆಸ್ತಿ ಪಾಸ್ತಿ ವಿಚಾರದಲ್ಲಿ ತೊಂದರೆಗಳು ಬರ್ತದೆ ಸರ್. ಸೊಂಪು ಪಶ್ಚಿಮದಲ್ಲಿ ಇರಬಾರ್ದು. ಪಶ್ಚಿಮ ಬರುತ್ತೆ, ಈ ಮನೆಗೆ ನೈಋತ್ಯ ಕೂಡ ಬರುತ್ತದೆ. ಓಕೆ, ಒಂದು. ಎರಡನೇದು, ಇದಕ್ಕೆ ಪಶ್ಚಿಮ ವಾಯುವ್ಯದಲ್ಲಿ ಉದ್ದಿದ್ರೆ ಡೋರ್ ಚೆನ್ನಾಗಿರ್ತಿತ್ತು. ಇದಕ್ಕೆ ಉತ್ತರ ಮುಖವಾಗಿ ಉತ್ತರ ವಾಯುವ್ಯದಲ್ಲಿ ಬಂದಿದೆ ಡೋರ್ಗಳು 2 ಮುಖಕ್ಕೂ. ಇದು ದಕ್ಷಿಣ ಮಾರ್ಗ ಇದೆ. ಅದೇ ಇದಕ್ಕೂ ಕೂಡ ಇದು ಮುಖ ದಕ್ಷಿಣಕ್ಕೆ ಡೋರ್ ಬಂದು ಉತ್ತರ ವಾಯುವ್ಯ. ಇದು ನೋಡಿ, ಇದು ಉತ್ತರ ವಾಯುವ್ಯ. ಇದಕ್ಕೆ ಉತ್ತರ ವಾಯುವ್ಯ. ಹೌದೌದು. ಅದೇ ಈಗ ಚೆನ್ನಾಗಿರೋದು ಪಶ್ಚಿಮ ವಾಯುವ್ಯ. ಅದೇ ಉತ್ತರ ವಾಯುವ್ಯ ಬಂದ್ಬಿಟ್ಟು ಯಾವಾಗ ಅಂದ್ರೆ ಇದು ಲಿಟಿಗೇಷನ್ ಪ್ರಾಪರ್ಟಿ ಆಗುತ್ತೆ. ಆಯ್ತಾ? ಇದು ನಿಮ್ಮ ವಂಶ ಅಂತ ಕರಿತೀವಿ. ಯಾವುದು? ಪಶ್ಚಿಮದಲ್ಲಿ ಸಂಪಿದ್ರೆ ನಿಮ್ಮ ವಂಶ. ನಿಮ್ಮ ವಂಶಸ್ಥರು ಈ ಪ್ರಾಪರ್ಟಿ ಮೇಲೆ ಕಣ್ಣಾಕ್ತಾರೆ. ಓಕೆ, ನೆಕ್ಸ್ಟ್ ಈ ನೈಋತ್ಯ